ಹಲೋ ಫ್ರೆಂಡ್ಸ್, ನೀವು ನಿಮ್ಮ ಮನೆ ಅಥವಾ ಪ್ರೊಫೆಷನಲ್ ಯೂಸೇಜ್ಗೆ ಡ್ರಿಲ್ಲಿಂಗ್ ಮಿಷಿನ್ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ? ಹಾಗಾದರೆ ತಗೊಳ್ಳೋ ಮುಂಚೆ ಯಾವೆಲ್ಲ ಫೀಚರ್ಸ್ನ ಅಬ್ಸರ್ವ್ ಮಾಡಬೇಕು ಅಂತ ನಾನು ನಿಮಗೆ ಹೇಳ್ಕೊಡ್ತಿದ್ದೀನಿ. ದಯವಿಟ್ಟು ವಿಡಿಯೋನ ಫುಲ್ ನೋಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಡ್ರಿಲ್ಲಿಂಗ್ ಮಿಷಿನಲ್ಲಿ 2 ಟೈಪ್ಸ್ ಇದೆ. ಒಂದು ರೋಟರಿ ಡ್ರಿಲ್ಲಿಂಗ್ ಮಿಷಿನ್ ಆ್ಯಂಡ್ ಹ್ಯಾಮರ್ ಡ್ರಿಲ್ಲಿಂಗ್ ಮಿಷಿನ್. ರೋಟರಿ ಡ್ರಿಲ್ಲಿಂಗ್ ಮಿಷಿನ್ ಫ್ರೆಂಡ್ಸ್, ರೋಟರಿ ಡ್ರಿಲ್ಲಿಂಗ್ ಮಿಷಿನ್ ಸಣ್ಣ ಪುಟ್ಟ ಮನೆ ಕೆಲಸಗಳಿಗೆ ಯೂಸ್ ಮಾಡ್ತೀವಿ ಮತ್ತು ಫ್ಯಾಬ್ರಿಕೇಷನ್ ವರ್ಕ್ ಹಾಗೂ ವುಡ್ ವರ್ಕ್ಸ್ಗಳಿಗೆ ಯೂಸ್ ಆಗುತ್ತೆ. ಫ್ರೆಂಡ್ಸ್, ನನ್ನ ಸಜೆಷನ್ ಏನಂದರೆ, ನೀವು ತಗೊಳ್ಳೋದಾದರೆ ಹ್ಯಾಮರ್ ಡ್ರಿಲ್ಲಿಂಗ್ ಮಿಷಿನ್ನೇ ಪರ್ಚೇಸ್ ಮಾಡಿ. ಯಾಕಂದರೆ ಕಾಂಕ್ರೀಟ್ ವಾಲ್ ಅಥವಾ ಮೆಟಲ್ ಶೀಟ್ಸ್ ಹಾಗೂ ಯಾವುದೇ ಹಾರ್ಡ್ ಸರ್ಫೇಸ್ಗೆ ಕೂಡ ಇದು ಯೂಸ್ ಆಗುತ್ತೆ. ಫ್ರೆಂಡ್ಸ್, ಮಾರ್ಕೆಟಲ್ಲಿ ನಿಮಗೆ ವೈರ್ಡ್ ಹಾಗೂ ವೈರ್ಲೆಸ್ ಡ್ರಿಲ್ಲಿಂಗ್ ಮಿಷಿನ್ ಅವೈಲೇಬಲ್ ಇದೆ. ರೆಗ್ಯುಲರ್ ಹಾಗೂ ಲಾಂಗ್ ಟರ್ಮ್ ಯೂಸೇಜ್ ಅಥವಾ ಪ್ರೊಫೆಷನಲ್ ಯೂಸೇಜ್ ಇದ್ದರೆ ನೀವು ವೈರ್ಡ್ ಡ್ರಿಲ್ ಮಿಷಿನ್ ತಗೊಳ್ಳೋದೇ ಸೂಕ್ತ. ಹಾಗೂ ಸಣ್ಣ ಪುಟ್ಟ ಡ್ರಿಲ್ಲಿಂಗ್ ವರ್ಕ್ ಹಾಗೂ ಪವರ್ ಫ್ಲಕ್ಚುಯೇಷನ್ಸ್ ಇರೋ ಕಡೆ ವೈರ್ಲೆಸ್ ಯೂಸ್ ಆಗುತ್ತೆ. ಫ್ರೆಂಡ್ಸ್, ನಾವು ಡ್ರಿಲ್ಲಿಂಗ್ ಮಿಷಿನ್ ಪರ್ಚೇಸ್ ಮಾಡುವಾಗ ಅಬ್ಸರ್ವ್ ಮಾಡಬೇಕಾಗಿರೋ ಇನ್ನೊಂದು ವಿಷಯ ಅಂತಂದರೆ ರಿವರ್ಸ್ ಹಾಗೂ ವೇರಿಯಬಲ್ ಸ್ಪೀಡ್. ಫ್ರೆಂಡ್, ಡ್ರಿಲ್ಲಿಂಗ್ ಮಿಷಿನ್ ಪರ್ಚೇಸ್ ಮಾಡುವಾಗ ಕ್ಲಾಕ್ ವೈಸ್ ರೊಟೇಷನ್ ಜೊತೆಗೆ ಆ್ಯಂಟಿ ಕ್ಲಾಕ್ ವೈಸ್ ರೊಟೇಷನ್ ಇದೆಯಾ ಅಂತ ಚೆಕ್ ಮಾಡ್ಕೊಬೇಕು. ಯೂಶ್ವಲಿ ಆ್ಯಂಟಿ ಕ್ಲಾಕ್ ವೈಸ್ ರೊಟೇಷನ್ ಅಂದರೆ ರಿವರ್ಸ್ ರೊಟೇಷನ್ ಫೀಚರ್ ಇಲ್ಲ ಅಂದರೆ ನಿಮಗೆ ಮಾರ್ಕೆಟಲ್ಲಿ 500ರಿಂದ 800 ತನಕ ಕಡಿಮೆ ಬೆಲೆಗೆ ಸಿಗುತ್ತೆ. ಫ್ರೆಂಡ್ಸ್, ನನ್ನ ಸಜೆಷನ್ ಏನಪ್ಪ ಅಂದರೆ, ನೀವು ಪ್ರೊಫೆಷನಲ್ ಯೂಸೇಜ್ಗೆ ಪರ್ಚೇಸ್ ಮಾಡೋದಾದರೆ ರಿವರ್ಸ್ ರೊಟೇಷನ್ ಇರೋ ಫೀಚರ್ಸ್ನ ಡ್ರಿಲ್ಲಿಂಗ್ ಮಿಷಿನ್ನ ಪರ್ಚೇಸ್ ಮಾಡಿ. ಏನಕ್ಕಂದರೆ ಇದು ಪ್ರೊಫೆಷನಲ್ ಯೂಸೇಜ್ಗೆ ತುಂಬ ಹೆಲ್ಪ್ ಆಗುತ್ತೆ. ಫ್ರೆಂಡ್ಸ್, ನಾನು ಆವಾಗಲೇ ಹೇಳಿದಾಗೆ ನೀವು ಇನ್ನೊಂದು ಫ್ಯೂಚರ್ ನೋಡಬೇಕಾಗಿರೋದು ಏನಪ್ಪ ಅಂದರೆ ವೇರಿಯಬಲ್ ಸ್ಪೀಡ್ ಆಪ್ಷನ್. ವೇರಿಯಬಲ್ ಸ್ಪೀಡ್ ಆಪ್ಷನಿಂದ ನಮ್ಗೆ ಏನಪ್ಪ ಯೂಸೇಜ್ ಅಂತ ಅಂದರೆ, ನಾವು ಯಾವುದೇ ಸ್ಕ್ರೂ ಆಗಲಿ ರಿಮೂವ್ ಮಾಡುವಾಗ ಯಾವುದೇ ಗೋಡೆಗೆ ಅಥವಾ ನಾವು ರಿಮೂವ್ ಮಾಡೋ ಸರ್ಫೇಸ್ಗೆ ಯಾವುದೇ ಡ್ಯಾಮೇಜ್ ಇಲ್ಲದೆ ಇರೋ ಥರ ರಿಮೂವ್ ಮಾಡ್ಬೋದು. ಫ್ರೆಂಡ್ಸ್, ಡ್ರಿಲ್ಲಿಂಗ್ ಮಿಷಿನ್ ಪರ್ಚೇಸ್ ಮಾಡುವಾಗ ದಯವಿಟ್ಟು ವ್ಯಾಟ್ಸ್ನ ಬಗ್ಗೆ ಹೆಚ್ಚು ಗಮನ ಕೊಡಿ. ಕಾಮನ್ನಾಗಿ ಮಾರ್ಕೆಟ್ಲಿ 400ರಿಂದ 1200 ರೇಂಜ್ ವ್ಯಾಟ್ಸ್ ತನಕ ಸಿಗುತ್ತೆ. ಬಟ್ ನಾನು ನಿಮಗೆ ರೆಕಮೆಂಡ್ ಮಾಡ್ತಿರೋದು 750ರಿಂದ 1200 ವ್ಯಾಟ್ ಡ್ರಿಲ್ಲಿಂಗ್ ಮಿಷಿನ್. ಹಲೋ ಫ್ರೆಂಡ್ಸ್, ನಾವಿವಾಗ ಅಬ್ಸರ್ವ್ ಮಾಡಬೇಕಿರೋ ನೆಕ್ಸ್ಟ್ ವಿಷಯ ಏನಪ್ಪ ಅಂದರೆ RPM ಹಾಗೂ ಚೆಕ್ ಸೈಜ್. ಒಂದು ಒಳ್ಳೆ ಡ್ರಿಲ್ಲಿಂಗ್ ಮಿಷಿನ್ ತಗೋತೀನಿ ಅಂದರೆ ಚೆಕ್ ಸೈಜ್ನ ನೋಡಿ ತಗೊಳ್ಳಿ. ಮಾರ್ಕೆಟಲ್ಲಿ 10 mm 25 mm ತನಕನೂ ಸಿಗುತ್ತೆ. ನಮ್ಮ ಯೂಸೇಜ್ಗೆ ಅನುಗುಣವಾಗಿ ಚೆಕ್ ಸೈಜ್ನ ಸೆಲೆಕ್ಟ್ ಮಾಡ್ಕೋಬೋದು. ಹಾಗೆ RPM ಅಂದರೆ ರೊಟೇಷನ್ ಪರ್ ಮಿನಿಟ್. ಡ್ರಿಲ್ ಮಿಷಿನ್ ಬಿಟ್ನ ಎಷ್ಟು ಎಫೆಕ್ಟಿವ್ ಆಗಿ ರೊಟೇಷನ್ ಮಾಡುತ್ತೆ ಅನ್ನೋದನ್ನು RPM ಅಂತಾರೆ. ಲೋ RPM ನಿಮಗೆ ವುಡ್ ಅಂತ ಸಾಫ್ಟ್ ಮೆಟೀರಿಯಲ್ ಡ್ರಿಲ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗೂ ಹೈ RPM ನಿಮಗೆ ಕಾಂಕ್ರೀಟ್ ಅಥವಾ ಮೆಟಲ್ ಅಥವಾ ಹಾರ್ಡ್ ಸರ್ಫೇಸ್ ಯಾವುದೇ ಇರಲಿ ಅದನ್ನು ಡ್ರಿಲ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಮಾರ್ಕೆಟಲ್ಲಿ ನಿಮಗೆ 1800ರಿಂದ 2600 RPM ತನಕನೂ ವೆರೈಟೀಸ್ ಸಿಗುತ್ತೆ. ಫ್ರೆಂಡ್ಸ್, ಫೈನಲಿ ಒಂದು ಒಳ್ಳೆ ಡ್ರಿಲ್ಲಿಂಗ್ ಮಿಷಿನ್ ತಗೋತೀನಿ ಅಂತ ಅಂದರೆ 3000ರಿಂದ 4000 ರೂಪಾಯಿ ಒಳಗಡೆ ಸಿಗುತ್ತೆ. ಹೇಳಿರೋ ಎಲ್ಲ ಇನ್ಫಾರ್ಮೇಷನ್ ಗಮನದಲ್ಲಿಟ್ಕೊಂಡು ಪರ್ಚೇಸ್ ಮಾಡಿ. ಕೊಟ್ಟಿರೋ ಇನ್ಫಾರ್ಮೇಷನ್ ಯೂಸ್ ಆಗಿದೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.